ನಾನು ಮಾಡ್ರನ್, ನನ್ನ ಫೇಸ್ ನೋಡಿದ್ರಲ್ಲ, ನನ್ನ ಮಾಡ್ರನ್ ಫೇಸು, ನನ್ನ ಹಳೆ ಗೌರಮ್ಮ ಥರ ಇರೋಂಥ ಫೇಸ್ ಅಲ್ಲ. ಏನೋ ಒಂದೇ ಒಂದು ತೊಗೊಂಬರೋದಕ್ಕೆ ಇಷ್ಟೆಲ್ಲ ರೆಡಿಯಾಗಿ ಹೋಗ್ತಾ ಇದೆ. ಯಾಕಂದರೆ ಇಂಥ ಕೆಟ್ಟ ಜನಗಳು ಎಲ್ಲೂ ನೋಡಿಲ್ಲಪ್ಪ ನಿಷ್ಠ. ತಗಡಕ್ಕಂತವಳೆ ಬೆಲ್ ಬಟನ್ ಹಾಕಿದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ಇದು ಲೂಸ್ ಇದೆಯಲ್ಲ, ಹಾಗಾಗಿ ಬೆಲ್ ಬಟನ್ ಎಲ್ಲ ಚೆನ್ನಾಗಿ ಕಾಣಲ್ಲ. ನೋಡಿ ಫ್ರೆಂಡ್ಸ್, ಬೇರೆ ಕೆಲಸ ಇಲ್ಲ, ನಾನು ಹುಚ್ಚಾಟ ತೋರಿಸ್ತೀನಿ ಅಂತವಳು. ಫ್ರೆಂಡ್ಸ್ ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಾನು ಹಂಗೆ ಅಂತ ತೇಗ್ ಬಂತು ಅಂತ ತೇಗ್ದೆ ಅಂತ, ಇವಳು ಅಂತಾಳೆ. ಇವಳು ಕಾಲದಾಗೆ ನಾನು ತೇಗಂಗೂ ಇಲ್ಲ, ಉಸಿರಾಡಂಗೂ ಇಲ್ಲ, ಬಿಡಂಗೂ ಇಲ್ಲ. ಹೆಂಗೈತೆ ನೋಡಿದ್ರಾ? ಗೊತ್ತು ನೋಡಿ, ನಾನು ಹೇರ್ಗೆ ಕಲರ್ ಹಾಕಿದ್ದೀನಿ. ಇಲ್ಲಿ ಮಾತ್ರ ಬ್ರೌನಿಶು, ಮತ್ತು ಇಲ್ಲಿ ಬ್ರೌನಿಶ್ ಎಲ್ಲ ಕಾಣುತ್ತೆ. ಅಲ್ಲಲ್ಲ ಕಲರ್ ಇದೆ, ಎಲ್ಲ ಬ್ಲ್ಯಾಕ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಅಯ್ಯಪ್ಪ ಮಾನ ಮರ್ಯಾದಿಲ್ದಂಗೆ ಆಗ್ತಾರಪ್ಪ ಬ್ಯಾಡ್ ಕಮೆಂಟ್. ಇವ್ರಿಗಂತೂ ಮಾನ ಮರ್ಯಾದೆ ಏನೂ ಇಲ್ವಾ? ಅಂತ ಹುಗ್ಳೋಕ್ಕೂ ಹೋಗ್ಬಾರ್ದು. ಓಕೆ, ಒಟ್ಟಿಗೆ ಅನ್ನ ತಿನ್ನಲ್ಲ, ಅವ್ರಿಗೆ ಅಷ್ಟೊಂದು ಬ್ಯಾಡ್ ಕಮೆಂಟ್ ಆಗ್ತಾ ಇದ್ದಾರೆ ಅಂತ ಅಷ್ಟು ಹೊಟ್ಟೆ ಕಿಚ್ಚು, ಅಷ್ಟು ಅಸೂಯೆ, ಅಷ್ಟು ಇದು ನೀವೇ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕೋಂಥ ಬಟ್ಟೆ ಪ್ರಪಂಚಕ್ಕೆ ಯಾರೂ ಹಾಕಲ್ವ, ಇನ್ಸ್ಟಾಗ್ರಾಮಲ್ಲಿ ಯಾರೂ ಹಾಕಲ್ವ, ಅದಕ್ಕಿಂತ ವರ್ಸ್ಟಾಗಿ ಯಾರೂ ಹಾಕಲ್ವ. ಎಂಥ ಹೊಟ್ಟೆ ಕಿಚ್ಚಿನ ಜನ ಅಂದರೆ ಇಲ್ಲಿಂದ ಬಂದ್ಬಿಟ್ಟು ಅವಳೊಬ್ಳು ಗಾಯತ್ರಿ ಅಂತ ಏನೋ ಇದ್ದಾಳೆ, ಗಾಯತ್ರಿ ವೈ ಅಂತಾನೆ ಏನಾಯ್ತು ಅವಳ ಹೆಸರು, ನನ್ನ ಮುಂದೆ ಕಿತ್ತೋರು ನನ್ನ ಮುಂದೆ. ಇಲ್ಲಿಂದ ಬಂದು ಇಲ್ಲೂ ಬ್ಯಾಡ್ ಕಮೆಂಟ್ ಆಗ್ತಿದ್ಲು, ಅಲ್ಲಿ ಬಂದು ಬರೀ ಬ್ಯಾಡ್ ಕಮೆಂಟ್. ನಾವು ಸೀರೆ ಉಟ್ಕೊಂಡು ಬ್ಯಾಡ್ ಕಮೆಂಟ್ ಆಗ್ತಾಳೆ, ಈ ಥರ ಫುಲ್ ಬಟ್ಟೆ ಹಾಕ್ಕೊಂಡು ಕೂಡ ಬ್ಯಾಡ್ ಕಮೆಂಟ್ ಆಗ್ತಾಳೆ. ಅವಳು ಹೆಂಗಿದ್ರೂ ಬ್ಯಾಡ್ ಕಮೆಂಟ್ ಆಗ್ತಾಳೆ. ಇನ್ನು ನಾವು ಮಾಡ್ರನ್ ಇದ್ದಾಗಲೇ ತಿಕ್ಕ ಮುಚ್ಕೊಂತಾಳೆ. ಅವಳು ಏನು ಹೇಳ್ತಿದ್ದಾಳೆ ಅಂದರೆ ಇಂಡೈರೆಕ್ಟಾಗಿ ನೀನು ಮಾಡ್ರನ್ ಆಗಿರು ಅಂತ ಹೇಳ್ತಾ ಇರೋದು. ನಾನು ಮಾಡ್ರನ್, ನನ್ನ ಫೇಸ್ ನೋಡಿದ್ರಲ್ಲ, ನನ್ನ ಮಾಡ್ರನ್ ಫೇಸು, ನನ್ನ ಹಳೆ ಗೌರಮ್ಮ ಥರ ಇರೋಂಥ ಫೇಸ್ ಅಲ್ಲ. ನಾನು ಹುಟ್ಟಿರೋದು ಹಿಂಗೆ, ನಾನು ಮಾಡ್ರನ್ ಆಗಿದೆ. ನನಗೆ ಮಾಡ್ರನ್ ಡ್ರೆಸ್ ಹಾಕಿರೋದೇ ಚೆನ್ನಾಗಿ ಕಾಣುತ್ತೆ, ಟ್ರೆಡಿಷನಲ್ ಡ್ರೆಸ್ ಹಾಕಿರೋ ನಂಗೆ ಚೆನ್ನಾಗಿ ಕಾಣಲ್ಲ. ನಾನು ಎರಡೂ ಹಾಕ್ತೀನಿ, ನಂಗೆ ಎರಡು ಇಷ್ಟ ಆಗುತ್ತೆ, ಎರಡು ಹಾಕ್ತೀನಿ. ಎಂಥ ಬ್ಯಾಡ್ ಕಮೆಂಟ್ ಅಂದರೆ ಇಂಥ ಕೆಟ್ಟ ಜನಗಳು ಎಲ್ಲೂ ನೋಡಿಲ್ಲಪ್ಪ ನಿಷ್ಠ. ಮನುಷ್ಯತ್ವ ಇಲ್ವಾ? ಏನು ನಿನ್ನ ಜನ್ಮಕ್ಕೆ, ಅದೆಲ್ಲ ಅವರಿಗೆ ರಿಪೀಟು. ನಾವು ಸುಮ್ಮನೆ ಇದ್ದೀವಿ ಅಂದರೆ ಅದು ಅವ್ರಿಗೆ ತಗಲುತ್ತೆ, ನಮಗಂತ ತಗಲಲ್ಲ, ನಾವು ನೋಡೋಕ್ಕೂ ಹೋಗಲ್ಲ. ನಮ್ದು ಏನಾಯ್ತಾ, ನಮ್ಮ ಖುಷಿ, ನಮ್ಮ ಇಷ್ಟ. ನನಗೆ ನಾಚಿಕೆ ಮಾನ ಬರೋದಿಲ್ವಾ? ಒಬ್ಬರು ಅಲ್ಲ, ಅವ್ರು ಒಂದ್ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ, ಪದೇ ಇನ್ನೇನು ಗೊತ್ತಾ, ಅವ್ರಿಗೆ ಆ ಯೋಗ್ಯತೆ ಇರಲ್ಲ, ವಿಡಿಯೋ ಮಾಡೋದು ಇದೇನೋ ಒಂದು ಕ್ವಾಲಿಟೀಸು ಇರಲ್ಲ, ಅದು ದಮ್ಮು ಇರಲ್ಲ, ಕೆಮ್ಮು ಇರಲ್ಲ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಓಕೆ, ಅದು ಏನು ಹಂಗೆ ಬಂದು ಅಷ್ಟೊಂದು ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅಂದರೆ ನನ್ನ ವಿಡಿಯೋ ಎಷ್ಟು ಸ್ಟ್ರಾಂಗ್ ಅವರಿಗೆ ಮನಸ್ಸಿಗೆ, ಮೈಂಡಿಗೆ, ಕಣ್ಣಿಗೆ ಕುಕ್ಕುತ್ತಾ ಇರ್ಬೋದು, ಒತ್ತುತ್ತಾ ಇರ್ಬೋದು ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ. ಅದು ಬ್ಯಾಡ್ ಜನ ಸವಾಸನೆ ಮಾಡೋಕ್ಕೆ ಹೋಗಲ್ಲ, ಬ್ಯಾಡ್ ಕಮೆಂಟ್ಸ್ನ ಓದೋಕ್ಕೂ ಹೋಗಲ್ಲ. ಅದೆಲ್ಲ ಅವ್ರಿಗೇನಿರುತ್ತಲ್ಲ ಅದನ್ನು ಬಂದು ಇನ್ನೊಬ್ರಿಗೆ ಹಚ್ಚೋದವರು, ಅವ್ರಿಗಿರೋ ಗಲೀಜೆಲ್ಲ ತಂದ್ಬಿಟ್ಟು ಅವ್ರಿಗೆ ಹಾಕ್ತಾ ಇರ್ತಾರೆ. ಯಾಕೆ ಅದು ಬೆಳ್ಳಗೆ ಚೆನ್ನಾಗಿ ನೀಟಾಗಿರುತ್ತಲ್ಲ, ಅದನ್ನು ಹಾಳು ಮಾಡಬೇಕು ಅನ್ನೋಂಥ ಕಿತ್ತೋದು ಜನನೇ ಜಾಸ್ತಿ ಇರೋದು. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅಂಥವೆಲ್ಲ ತಲೆ ಕೆಡ್ಸ್ಕೊಳಂಗಿದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಳಿತಾನೆ ಇರಲಿಲ್ಲ. ಮಹಾಪಾಪಿಗಳು ಅವರು ಹೊಟ್ಟೆ ಕಿಚ್ಚು ಅಂದರೆ ಇನ್ನು ಎಷ್ಟು ಇರ್ಬೋದು ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ. ಇರಲಿ, ಹೊಟ್ಟೆ ಕಿಚ್ಚಿದ್ರೆ ಅವರೇ ತಿನ್ನೋದೇ, ಅದು ನಮ್ಮನ್ನೇನೂ ಮಾಡೋದಿಲ್ಲ, ನಮಗೇನು ಹೋಗೋದಿಲ್ಲ. ಅದು ನಮ್ಗೆ ಆಶೀರ್ವಾದ. ಅದು ಹೊಟ್ಟೆ ಕಿಚ್ಚೆಲ್ಲ ಅವರಿಗಿರೋ ಹೊಟ್ಟೆ ಕಿಚ್ಚು, ಅದೆಲ್ಲ ಹಸುವೆ ನಮಗೆ ಆಶೀರ್ವಾದ ಫ್ರೆಂಡ್ಸ್. ಅದೇ ಹೇಳ್ತಾ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ನಾನು ನನ್ನ ಮಗಳು ರೆಡಿಯಾಗಿದ್ದೀವಿ ನೋಡಿ. ಕೂಕುದು ಈ ಥರ ಪರ್ಪಲ್ ಹಾಕ್ಕೊಂಡಿದ್ದಾಳೆ, ಪರ್ಪಲ್ ಕಲರ್ ಫುಲ್ಲು. ಇದು ಈ ಥರ ತೊಗೊಂಡಿರೋದು ಟೀ ಶರ್ಟು ಹೊಸದಿದೆ, ಅಂದರೆ ಹೊಸ್ದಾಗಿ ಹಾಕ್ಕೊತಾರೆ ಈ ಥರದ್ದು, ಫುಲ್ಲು ಸ್ಲೀವ್ ಇರೋವಂಥದ್ದು. ಆಮೇಲೆ ಈ ಥರ ಉದ್ದ ಟೀ ಶರ್ಟು, ಅದೆಲ್ಲ ಈಗ ಫಸ್ಟ್ ಟೈಮ್ ಹಾಕ್ಕೊತಾ ಇರೋದು. ನನಗೆ ಶರ್ಟ್ ಬಟ್ಟೆ ಆಫ್ ಸ್ಲೀವ್ಸ್ ಹಾಕೊಳ್ಳೋದು ನಂಗೆ ತುಂಬ ಇಷ್ಟ. ಮಾಡರ್ನ್ ಆಗಿರೋದು ನಂಗೆ ಇನ್ನೂ ತುಂಬ ಇಷ್ಟ. ಅದೇ ವಾಟರ್ ಫೇಸ್ ಅಲ್ವಾ, ಅದಕ್ಕೆ ಹಾಗಾಗಿ ನಂಗೆ ತುಂಬ ಇಷ್ಟ. ಇವಳಿಗೆ ಪರ್ಪಲ್ ನನ್ನ ಹತ್ರ ಇದೆಯಲ್ಲ ಫುಲ್ ತೊಳಿದು ಆ ಥರದ್ದು ಅದೇ ಕಲರ್ ಸೇಮ್ ಇವಳ್ದು. ಬಟ್ ಆದರೆ ತೋಳು ಎಲ್ಲಿಂದ ನೀನು ಡ್ರೆಸ್ ತೋರಿಸು ಮರಿ, ನಾಯಿ ಮರಿ, ಡ್ರೆಸ್ ತೋರಿಸು, ಡ್ರೆಸ್ಸು ನೋಡಿ ಬಿಡು. ಫುಲ್ ಈ ಥರ ಇದೆ, ಈ ಅಮ್ಮನ ಡ್ರೆಸ್ ಈ ಥರ ಇದೆ. ನನ್ನ ನನ್ನ ಒಂದು ಡ್ರೆಸ್ಸು ಟಾಪು ಈ ಥರ ಇದೆ. ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ ನೋಡಿ, ಈ ಥರ ಇದ್ದೀನಿ. ಚೆನ್ನಾಗಿದೆಯಾ ಟೀ ಶರ್ಟು? ಇದೊಂದು ಲಿಂಕ್ ಹಾಕಿದ್ದೀನಿ, ಮೋಸ್ಟ್ಲಿ ಲಿಂಕ್ ಹಾಕಿರ್ಬೋದು, ಆದರೂ ಕೂಡ ಇನ್ನೊಂದ್ಸಲ ಹಾಕಿರ್ತೀನಿ. ದಯವಿಟ್ಟು ಚೆಕ್ ಮಾಡಿ ಬೈ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಇದಕ್ಕೆ ಇದು ಟೈಟ್ ಜೀನ್ಸ್ ಹಾಕಬೇಕು, ಅಂದರೆ ಲಗೀನ್ಸ್ ಅಲ್ಲ,
ಆಂಕಲ್ ಜೀನ್ಸ್ ಬರ್ತಲ್ಲ ಅದಕ್ಕೆ ಸಾಕಾಗಿರುತ್ತೆ. ಬೆಲ್ ಬಟನ್ ಹಾಕಿದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ಇದು ಲೂಸ್ ಇದೆಯಲ್ಲ, ಹಾಗಾಗಿ ಬೆಲ್ ಬಟನ್ ಎಲ್ಲ ಚೆನ್ನಾಗಿ ಕಾಣಲ್ಲ. ಬೆಲ್ ಬಟನ್ ಎಲ್ಲ ಚೆನ್ನಾಗಿ ಕಾಣಲ್ಲ, ಲೂಸ್ ಇದು ಚೆನ್ನಾಗಿ ಕಾಣುತ್ತೆ. ಎಲ್ಲ ಹೋಗ್ತಾ ಇದ್ದೀವಿ, ಏನೋ ಒಂದೇ ಒಂದು ತೊಗೊಂಬರೋದಕ್ಕೆ ಇಷ್ಟೆಲ್ಲ ರೆಡಿಯಾಗಿ ಹೋಗ್ತಾ ಇದೆ. ಯಾಕಂದರೆ ಲೈಫಲ್ಲಿ ಬ್ಯುಸಿ ಇರಬೇಕು, ಮೈಂಡ್ಗೆ ಬ್ಯುಸಿ ಕೊಡಬೇಕು. ಯಾಕಂದರೆ ಬೇರೆ ಕಡೆ ನಮ್ಮ ಮೈಂಡು ಬನ್ನಿ ಕಂಟಿನ್ಯೂ ಇದೆ, ಬನ್ನಿ ಕಂಟಿನ್ಯೂ ಮಾಡಿ. ಮೈಂಡಿಗೆ ಯಾವತ್ತೂ ನಾವು ವರ್ಕ್ ಕೊಡಬೇಕಾದ್ರೆ ಬ್ಯುಸಿಯಾಗಿರಬೇಕು. ಆವಾಗ ನಮ್ಮ ಲೈಫಲ್ಲಿ ನಾವು ತೊಡಗಿದ್ದಾಗ ನಮ್ಮ ಲೈಫಲ್ಲಿ ನಾವು ಮಾತ್ರ ಅಂದರೆ ಇರೋದಕ್ಕೆ ಸಾಧ್ಯ. ಅಂದರೆ ಬೇರೆದೆಲ್ಲ ತಲೆ ಕೆಡಿಸ್ಕೊಂಡು ಅಥವಾ ಅವ್ರು ಹೆಂಗೆ ಇವ್ರು ಹೆಂಗೆ ಅದೆಲ್ಲ ನಾವು ನಮ್ಮ ಲೈಫಲ್ಲಿ ಆ್ಯಡ್ ಮಾಡ್ಕೊಂಡು ಅದು ಗಲೀಜಾಗ್ಬಿಡುತ್ತೆ. ನಮ್ಮ ಲೈಫಲ್ಲಿ ನಾವೇ ಇರಬೇಕು ಅಂದರೆ ಈ ಥರ ಬ್ಯುಸಿಯಾಗಿರೋದ್ರಿಂದ ತುಂಬ ಬೆಟರ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ತುಂಬ ಬ್ಯುಸಿಯಾಗಿದ್ದೀನಿ. ಒಂದೇ ಒಂದು ಈ ಥರ ತೋರಿಸ್ತಾ ಇದ್ದೀನಿ. ಅಂದರೆ ಈ ಬ್ಲಾಗ್ನ ಕಂಟಿನ್ಯೂ ನೋಡಿ, ಈ ಥರ ಒಂದು ಸೈಜಲ್ಲಿ ಏನಿರ್ಬೋದು ಅಂತ ಅದನ್ನು ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಹೋಗ್ತೀವಿ ಏನಂತ ಹೋಗ್ತಾ ಗೊತ್ತಾಗುತ್ತೆ. ನೋಡಿ, ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಓಕೆನಾ? ನನಗೊಂದು ಜೊತೆ ಆಶೆಗೊಂದು ಜೊತೆ ಅದು ಏನಂತ ಹೇಳಲ್ಲ, ಗೆಸ್ ಮಾಡಿ ಫುಲ್ ವಿಡಿಯೋ ನೋಡಿ. ಬಾಯ್. ಇವಳಿಗೆ ಅಮ್ಮಗೆ ಎಸ್ಟೇಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ವಿಡಿಯೋ ಬೇರೆ ಕೆಲಸ ಇದೆ ಫ್ರೆಂಡ್ಸ್. ಹಾಫ್ ಮಾಡೋದೇ ಇಲ್ಲ, ನಾನು ಹುಚ್ಚಾಟ ತೋರಿಸ್ತೀನಿ ಅಂತ ಅವಳು. ಹುಚ್ಚಾಟ ತೋರಿಸ್ತೀನಿ ಅಂತ. ಹುಚ್ಚಾಟ ನಂದಲ್ಲ. ಈಗ ನೀನು ತಪ್ಪಾಗಿ ವಿಡಿಯೋ ಮಾಡ್ತಿದ್ದೆ, ಅದು ಹುಚ್ಚಾಟ. ನೋಡಿ ಫ್ರೆಂಡ್ಸ್, ಈ ಥರ ಮಕ್ಕಳು ಶಿಕ್ಷ ನಾನೇ ಮಾಡ್ತೀನಿ ರೀ. ಆಯಿತು, ಬಲಂಗೋಸಿ ರೆಡಿ ಆಯಿತು. ಎಣ್ಣೆ ಬೆಣ್ಣೆ ಹಚ್ಚಿ ಜುಟ್ಟು ಕಟ್ಟಿದ್ದಾಯ್ತಾ ಫ್ರೆಂಡ್ಸ್? ಇವಾಗ ಹೊರಟಿದ್ದೀವಿ. ನಾನು ಈ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಇಯರಿಂಗ್ ಸಿಗೋದಿಲ್ಲ. ಇದು ಇಲ್ಲಿ ತೊಗೊಂಡಿದ್ದೆ ಅಂದರೆ ಇಲ್ಲಿ ಆನ್ಲೈನಲ್ಲ, ಹೊರಗಡೆಗೆ ಹೋಗ್ತಾ ಆಫ್ಲೈನಲ್ಲಿ ತೊಗೊಂಡಿದ್ದು ಇಯರಿಂಗ್ ಮಾತ್ರ. ನಾನು ಹೇಗೆ ಕಲರ್ ಹಾಕಿದ್ದೀನಿ ಗೊತ್ತಾ? ಅದು ಹಾಕಿ ಎಷ್ಟು ದಿನಕ್ಕೆ ಈಗ ಗೊತ್ತಾಗ್ತಾಯಿದೆ ಫ್ರೆಂಡ್ಸ್. ಹಾಕಿ ನಾನು ಸಣ್ಣ ಮುನ್ನೋರು ಮದುವೆಗೆ ನಾಳೆ ಹೋಗ್ತೀನಿ ಅನ್ಬೇಕಾದ್ರೆ ಕಲರ್ ಹಾಕಿದ್ದೆ. ಒಂದು ಸ್ವಲ್ಪನೇ ಕಂಡಿದ್ದು, ಒಂದು ಪಾಯಿಂಟು ಅಷ್ಟೇ ಕಂಡಿದ್ದು. ಇವಾಗ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಇಲ್ಲೆಲ್ಲ ಹಾಕಿದ್ದೀನಿ. ನನಗೆ ನನಗೆ ತುದಿಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಇಲ್ಲಿ ಬ್ರೌನಿಶಾಗಿ ಹಾಕಿದ್ದೀನಿ. ಇನ್ನೊಂದ್ಸಲಕ್ಕೆ ಇನ್ನೊಂದು ಯಾವ ಥರದ್ದು ಹಾಕ್ತೀನಿ ಅದರಲ್ಲಿ ಕಲರ್ ಹೇಳೋಕ್ಕೆ ಬರಲ್ಲ ಫ್ರೆಂಡ್ಸ್. ಯಾವ ಥರ ಇರುತ್ತೆ ಗೊತ್ತಾ? ಒಂಥರ ಇದೆ, ಹೇಳೋಕ್ಕೆ ಬರಲ್ಲ ಕಲರು. ಬ್ರೌನ್ ಅಲ್ಲ, ಒಂಥರ ಇರುತ್ತೆ. ಅದು ವೈಟ್ ಕಲರಲ್ಲಿ ಇರುತ್ತೆ, ಬಿಳಿ ಕೂದಲು ಥರ ಕಾಣೋದಲ್ಲ, ಆ ಥರದ್ದು ಹಾಕ್ತೀನಿ. ನೆಕ್ಸ್ಟ್ ಇದಾಗಲಿ, ಇದೊಂದು 6 ತಿಂಗಳಿರಲಿ. ನೆಕ್ಸ್ಟ್ ಆ ಕಲರ್ ಹಾಕುವ. ಹೋಗುವ ಲಂಗುಟ್ರಲ್ಲೂ ಹೋಗುವ. ನಾವು ಹೊಟ್ಟೆ ಎಷ್ಟಿದೆ ಫ್ರೆಂಡ್ಸ್ ಈಗಲೇ. ಬರೀ 300 ರೂಪಾಯಿ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಏನು ತಿನ್ನೋದು, ಏನು ತೊಗೊಳೋದು, ಅಲ್ಲಿ ಏನು ತೊಗೋತೀವೋ ಗೊತ್ತಿಲ್ಲ. ಒಂದೇ ಒಂದು ವಸ್ತು ಬೇಕು, ಬಟ್ ನನಗೂ ಬೇಕು, ಅವಳಿಗೂ ಬೇಕು. ಆ ಒಂದು ವಸ್ತು ಅದು ಯಾಕೆ ಅಂತ ಅಂದರೆ, ಇನ್ನೇನು ಬಂತಲ್ಲ ಯುಗಾದಿ ಹಬ್ಬ, ಅದಕ್ಕೆ ನಾನು ರೆಡಿ ಆದೆ ಅಮ್ಮ. ಆವಾಗ ಬೇಕು ಅಂತ ಈಗ ಹೋಗ್ತಾಯಿದ್ದೀವಿ. ಇವತ್ತು ಫ್ರೀ ಇದ್ದೀವಿ ಅಂತ ಹೋಗ್ತಾಯಿದ್ದೀವಿ. ನಾಳೆ ಎಲ್ಲ ಹೋಗೋದಕ್ಕಾಗೋದಿಲ್ಲ. ನಾಳೆ ನಾಳೆ ಸ್ವಲ್ಪ ಫುಲ್ ಇರ್ತೀವಿ, ಹಂಗಾಗಿ ಅದಕ್ಕೋಸ್ಕರ ರೆಡಿ ಆದ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಆ ಒಂದು ವಸ್ತು ತೊಗೊಬರೋಣ ಅಂತ. ನಾಳೆ ನಾಡೋದು ಯುಗಾದಿ ಅನ್ಬೇಕಾದ್ರೆ ತೊಗೊಂಬರ್ಬೋದಾಯಿತು, ಬಟ್ ಆದರೆ ಆವಾಗ ತುಂಬ ರಶ್ ಇರುತ್ತೆ ಅಂತ ಅಷ್ಟೇ. ಬನ್ನಿ ಹೋಗೋ. ಈ ಸಲ ತರೋದಕ್ಕಾಗೋದಿಲ್ಲ, ಯುಗಾದಿಗೆಲ್ಲ ಏನೂ ತರೋದಕ್ಕಾಗೋದಿಲ್ಲ. ಬರೀ ಒಂದೇ ಒಂದು ವಸ್ತುಗೋಸ್ಕರ ಇಷ್ಟು ಕಷ್ಟಪಟ್ಟು ಹೊಡ್ಕೊಂಡು ಹೋಗ್ತಾ ಇಲ್ಲ, ಇಷ್ಟು ಕಷ್ಟಪಟ್ಕೊಂಡು ಹೋಗ್ತಾ ಇದ್ದೀನಿ. ಕೂಗು ನೋಡಿ, ಹಿಂಗೆ ಮಾಡುತ್ತೆ ನಾನು. ಅಯ್ಯೋ ಇದು ಜುಟ್ಟು ನೋಡಿಯಪ್ಪ ಹೇಗಿದೆ, ಕಲರು ಮ್ಯಾಚಿಂಗ್ ಕಲರ್ ಹಾಕಿದೆ. ಹೌದು ಅಲ್ವಾ? ಹೌದು ಅಲ್ವೇ ಆಮೇಲೆ ಒಲೆ ಹಾಕೊಂಡು ಚಿನ್ನ ಎಂಥದ್ದು ಡೈಲಾಗ್ ಅದು? ತಗಡಕ್ಕಂತವಳೆ. ಚೆನ್ನಾಗಿದೆ ಗುಡ್ ಫ್ರೆಂಡ್ಸ್. ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಯಾವುದಾದ್ರೂ ಒಂದು ವೀಡಿಯೋ, ಇಷ್ಟು ವೀಡಿಯೋ ಹಾಕಿದ್ದೀನಿ, ಯಾವುದಾದ್ರೂ ಒಂದು ವೀಡಿಯೋ 10K ಹೊಡಿದ್ಯಾ ಪ್ಲೀಸ್, ಓಡಿಸಿ, ಚೆನ್ನಾಗಿ ಓಡಿಸಿ. ವ್ಯೂಸ್ ಕೊಡಿ ಫ್ರೆಂಡ್ಸ್. ತುಂಬ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಾಕಿದ್ರು ಎಲ್ಲ ಹೇಳ್ತಾರೆ ನಿಮ್ಮ ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೆ, ನೀವು ಎಷ್ಟು ಚೆನ್ನಾಗಿ ಬ್ಲಾಗ್ ಮಾಡ್ತೀರಾ, ಸೂಪರಾಗಿ ಮಾಡ್ತೀರಾ, ಬಟ್ ಅದೇ ನಿಮ್ಮ ಬ್ಲಾಗ್ ಯಾಕೆ ಓಡ್ತಾ ಇಲ್ಲೋ ಗೊತ್ತಿಲ್ಲ ಅಂತಾರೆ. ಯಾಕೆ ಯೂಟ್ಯೂಬ್ ಇಷ್ಟೊಂದು ನಂಗೆ ಮೋಸ ಮಾಡ್ತಿದ್ದೆ ಗೊತ್ತಿಲ್ಲ. ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಒಟ್ಟೆಲ್ಲ ಉರಿತೆ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟು ನಾನು ವೀಡಿಯೋ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅದು ಶ್ರಮ ನಮಗೆ ಮಾತ್ರ ಗೊತ್ತಿರುತ್ತೆ. ಎಡಿಟಿಂಗ್ ಅಂತಂದ್ರೆ ವಾರ ತಗೊತೀನಿ. ಇವಾಗ ದಿನ ಎಡಿಟ್ ಮಾಡಿ 20 ನಿಮಿಷದ ವೀಡಿಯೋ ಹಾಕ್ತಿದ್ದೆ ನಾನು.
ನಾನು ಇವಾಗ ವಾರ ತಗೊತೀನಿ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ 15-20 ನಿಮಿಷದ್ದು. 20 ನಿಮಿಷದಲ್ಲಿ 15-18 ನಿಮಿಷದೊಳಗಿರುತ್ತೆ ಅಷ್ಟೇ. ಅಂತ ವೀಡಿಯೋ ನಾನು ಒಂದು ವಾರ ತಗೊತೀನಿ ನಾನು ಇವಾಗ ವೀಡಿಯೋ ಎಡಿಟ್ ಮಾಡಲಿಕ್ಕೆ. ಅಷ್ಟು ಕಷ್ಟ ಆಗ್ತಾಯಿದೆ, ಯಾಕಂದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ, ಏನು ಪ್ರಯೋಜನವೇ ಇಲ್ಲ. ಅಂದರೆ ಏನಕ್ಕೆ ಮಾಡಬೇಕು ಅಂತೇಳಿ ವ್ಯೂಸ್ ಕೊಡಿ ಪ್ಲೀಸ್. ನಾವು ಎಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತೀರಾ ನಿಮ್ಮ ವೀಡಿಯೋಸ್, ತುಂಬ ಚೆನ್ನಾಗಿ ಬರ್ತವೆ, ಯಾಕೆ ನಿಮ್ಮ ವೀಡಿಯೋ ಓಡ್ತಾಯಿಲ್ಲ ನಮಗಂತೂ ಗೊತ್ತಾಗ್ತಾಯಿಲ್ಲ. ನಮಗೆ ನಿಮ್ಮ ವೀಡಿಯೋ ತುಂಬ ನೋಡ್ತೀವಿ, ತುಂಬ ಇಷ್ಟ. ನಾನು ನಿಮ್ಮ ಇದ್ರ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ನಾವು ಹೊರಗಡೆ ಹೋದ್ರೆ ತುಂಬ ಅಭಿಮಾನಿಗಳು ಅಂತಲೇ ಅಭಿಮಾನಿ ದೇವರುಗಳು ಅಂತಲೇ ಹೇಳ್ಬೋದು. ತುಂಬ ಜನ ಸಿಗ್ತಾರೆ. ಬಟ್ ಆದರೆ ರೀಲ್ಸಲ್ಲಿ ಹೇಳಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅಂತೇಳಿ. ಯೂಟ್ಯೂಬಲ್ಲೂ ಕೂಡ ವೀಡಿಯೋ ವ್ಯೂಸ್ ಕೊಡಿ ಫ್ರೆಂಡ್ಸ್, ಯೂಟ್ಯೂಬ್ ಕೂಡ ನೋಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದು ವ್ಯೂಸ್ ಯಾಕೆ ಸಿಗ್ತಲ್ಲ ಅಂತ ಮೋಸ ಮಾಡಬೇಡ್ದು ಪ್ಲೀಸ್ ವ್ಯೂಸ್ ಕೊಡಿ. ನನಗೂ ಕೂಡ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ತುಂಬ ಇಷ್ಟ ಫ್ರೆಂಡ್ಸ್. ನನಗೆ ಬೈ ನೀವು ಹೋಗೋ ಟೈಮ್ ಆಯಿತು, ನಾನು ಏನೂ ತೊಗೊಂಡೋಗಲ್ಲ, ಖಾಲಿ ಕೈಲಿ ಹೋಗ್ತಾಯಿದ್ದೀನಿ, ಫೋನೊಂದು ಇಟ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಇವತ್ತು ಆ ಥರ ಹೋಗ್ಬೇಕು ಅಂತ ಆಸೆ. ಯಾಕಂದರೆ ಬಸ್ಸು ಬ್ಯಾಗು ಅನ್ನಂಗಾಗಿದೆ ನನಗೆ. ಇವತ್ತು ಈ ಪರ್ಸ್ ತೊಗೊಂಡೋಗ್ತಾ ಇಲ್ಲ, ATM ಕಾರ್ಡ್ ತೊಗೊಂಡೋಗ್ತಾ ಇಲ್ಲ. ಹಾಗೆ ಬರೆ ಕೈಯಲ್ಲೇ ಹೋಗಿ ಜೋಬಲ್ಲಿ ದುಡ್ಡು ಇಟ್ಕೊಂಡು ಹೋಗೋದು. ಈ ಜೋಬಲ್ಲಿ ಈ ವಿಡಿಯೋ ಸ್ವಲ್ಪನೂ ಕಟ್ ಮಾಡಲ್ಲ, ಆ ಥರ ಆಗ್ತೀನಿ ನೋಡೋದು ಹೇಗೆ ಬರುತ್ತೆ ಅಂತ. ಆಯ್ತಾನೆ ಸುಂದ್ರಿ, ನೋಡಿ ಈ ಸುಂದ್ರಿ ಕತೆ ಆಯ್ತು. ನಾನು ರೆಡಿ ಆದೆ. ಲೆಟ್ಸ್ ಗೋ. ಲೈಟೆಲ್ಲ ಆಫ್ ಮಾಡು. ಫ್ರೆಂಡ್ಸ್, ನಾವು ಆನ್ ದ ವೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಾ. ಬಿಡು, ಏನಾಗಲ್ಲ ಬಿಡು. ನಾವು ಏನು ಗೊತ್ತಾದೆ ಬರ್ತಾ ಇದ್ದೀವ, ಏನು ತೊಗೊಂಬರ್ಲಿಕ್ಕೆ ಹೋಗ್ತಾ ಇದ್ದೀವಲ್ವ. ಹೋಗುವಾಗ ಆನ್ ದ ವೇ ಆಂಜನೇಯ ಗುಡಿ ಹಾಗೆ ಗಣೇಶನ ಗುಡಿ ಸಿಕ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಬಟ್ಟಿಟ್ರು ಪೂಜಾರಪ್ಪ ಅವರು ಬಟ್ಟಿಟ್ರು. ನಾನು ಈ ಕೆಳಗಡೆ ಗಂಧ ಇಟ್ಕೊಂಡಿದ್ದೆ. ಅವರು ಆಂಜನೇಯ ಗುಡಿದು ಕೇಸರಿ ಕಲರ್ ರಿಸೀಪ್ಟ್ ಮ್ಯಾಚ್ ನನ್ನ ಬಟ್ಟೆನೂ ಈ ಹಣೆ ಇದನ್ನು ಕೂಡ ಮ್ಯಾಚ್ ಆಗ್ತಾಯಿದೆ. ಬೇಗ ಬಾ, ಟೈಮ್ ಆಯಿತು. ಹೋಗ್ತಾ ಇದ್ದೀವಿ. ಓ ಮೈ ಗುಡ್ನೆಸ್, ಈ ಬೇಸಿಗೆ ಅಲ್ವಾ, ನೀರು ಇಳಿತಾರೆ ಶೆಕೆ. ಹೊಟ್ಟೆ ಈಗಲೇ ಹಸಿತಾ ಇದೆ ಫ್ರೆಂಡ್ಸ್. ಏನು ಮಾಡಲಿ, ನಾನು 100 ರೂಪಾಯಿ ಒಳಗೆ ಅಷ್ಟೇ ಏನಾದರೂ ತಿನ್ನಬೇಕು ಅಂತ ಸ್ಕೆಚ್ ಹಾಕಿದ್ದೆ. ಬಟ್ ಅದು ಇವಾಗ ಏನಾಗಿದೆ ಅಂದರೆ 200 ರೂಪಾಯಿ ಹೋಗ್ತಾ ಇದೆ. ಅದು ಸಿಂಪಲ್ ಊಟ ತಿಂಡಿ ಅಷ್ಟೇ. ಸಿಂಪಲ್ ಊಟ ತಿಂಡಿಗೆ 200 ರೂಪಾಯಿ ಖರ್ಚಾಗ್ತಾಯಿದೆ. ಹೋಗಿದ್ದೀವ ಬಾಯ್ ಫ್ರೆಂಡ್ಸ್. ನೋಡಿ ಮರ, ಈ ಥರ ಮರ ನಮ್ಮಮ್ಮರು ನಾನು 8, 9, 10 ಓದುವಾಗ ನಮ್ಮಮ್ಮ ಆ ಥರದ ಮರದಲ್ಲಿ ರಾಗಿ ಮಾಡೋದು. ರಾಗಿ ಮಾಡೋದು. ನಾವು ಅಕ್ಕಿ ಮಾಡ್ತಾಯಿಲ್ಲ, ಸೊಸೈಟಿಗೆ ಕೊಡ್ತಾಯಿಲ್ಲ. ಯಾಕಂದರೆ ನಮ್ಮ ಮನೆಗೆ ಅಫಿಷಿಯಲ್ಸೇ ಜಾಸ್ತಿ ಇರೋದು. ಹಾಗಾಗಿ ನಮಗೆ ರೇಷನ್ ಕಾರ್ಡ್ ಇರಲಿಲ್ಲ. ಗೌರ್ಮೆಂಟ್ ಜಾಬಲ್ಲಿರೋದ್ರಿಂದ ನಮ್ಮಪ್ಪ ನಮ್ಮಣ್ಣ ಎಲ್ಲ ನಮ್ಮ ಮನೆಯಲ್ಲಿ ಗೌರ್ಮೆಂಟ್ ಜಾಬೇ. ಹಾಗಾಗಿ ನಮಗೆ ರೇಷನ್ ಕಾರ್ಡ್ ಇಲ್ಲ. ಅಕ್ಕಿ ಏನು ಮಾಡ್ತಾಯಿರಲಿಲ್ಲ, ಬರೀ ರಾಗಿ ಮಾಡೋದು ನಮ್ಮಮ್ಮ. ಆ ಥರ ಮರದಲ್ಲಿ ಮಾಡೋದು. ಈಗ ನೋಡಿ ಈಗ ನಾಲ್ಕು ಬಂತು, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇಲ್ಲಿ ನೆಳ್ಳು ಅಂತ ಈ ರೂಟಲ್ಲಿ ಬಂದ್ವಿ. ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು ನೋಡಿ. ಮತ್ತೆ ಸಿಗ್ತೀನಿ ಆಮೇಲೆ. ಬಾಯ್. ಅದು ಯಾಕಪ್ಪ ಶಂಕರು ಪೋಳಿ ಥರ 1/2 ಲೀಟ್ರ್ ಕೋಲ್ಡ್ ವಾಟರ್. ಕೋಲ್ಡ್ ವಾಟ್ರ್ 1/2 ಲೀಟ್ರ್. ₹20 ಒಂದು ಪಾಕಿಟ್ ಕೊಡು. 20 ರೂಪಾಯಿ ಇದೆಯಾ? ಜಾಸ್ತಿ ಕ್ವಾಂಟಿಟಿ ಇರುತ್ತೆ. ಅದೊಂದು ಸಾಕು. ಇದೊಂದು ಸಾಕು. ಹಾಂ, 30 ಹೌದು. ಬಸ್ಸಲ್ಲೇ ನಮ್ಮ ಪಯಣ ಆಗ್ಬಿಟ್ಟಿದೆ. ಬಸ್ಸಲ್ಲೇ ಪಯಣ ಆಗಿದೆ. ಬಸ್ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕು. ಜನ ಎಲ್ಲ ತಿಂದ ತಕ್ಷಣ
ಇವಾಗ ಒಂದು ಬಸ್ ಇತ್ತು, ಬಟ್ ನಾವು ಹತ್ತಿರಾಗುತ್ತೆ ಫುಲ್ ರಶ್. ಈ ಶೆಕೆ ಒಳಗೆ ಸೀಟ್ ಇದೆ, ಅಲ್ಲಿಗೆ ಎಲ್ಲಿ ನಿಂತ್ಕೊಳ್ಳೋದು. ಫುಲ್ ಅರ್ಧ ಗಂಟೆ ಲೇಟ್ ಆದರೂ ಚಿಂತೆ ಇಲ್ಲ. ಹತ್ಬಿಟ್ಟು ಬಸ್ಸಲ್ಲಿ ಖಾಲಿ ಇರೋ ಬಸ್ಸಲ್ಲಿ ಹತ್ಬಿಟ್ಟು ಹೋಗುವ. ಖಾಲಿ ಬಸ್ಸಲ್ಲಿ ಹೋಗ್ಬಾರ ಅಂದರೆ ಸೀಟ್ ಇರೋ ಬಸ್ಸಲ್ಲಿ ಹೋಗ್ಬಾರ್ದು. ಬಸ್ ಸ್ಟಾರ್ಟ್ ಆಯಿತು, ನಾವು ಲೇಸ್ತೀವಿ ನೋಡು ಇವಾಗ. ತುಂಬ ಚೆನ್ನಾಗಿದೆ, ನಮ್ಮ ಮಾತಾಡೋದು ಕೇಳಿಸಲ್ಲ. ಇವರು ನಮ್ಮನ್ನು ಅವ್ರು ಹೇಳೋದು ಎಲ್ಲ ಫೇಮಸ್ ಇಲ್ಲ ಕನ್ನಡದಲ್ಲೂ ತುಂಬ ಒಳ್ಳೆಯದು. ನಾನು ಒಳ್ಳೆಯದು, ಮಗು ಒಳ್ಳೆಯದು, ಅಲ್ಲಿ ಒಳ್ಳೆಯದು, ಪ್ರಪಂಚ ಎಲ್ಲ ಒಳ್ಳೆಯದು. ಯೂನಿವರ್ಸಿಟಿಯಿಂದ ಕಾಯಿ ಸ್ಕಿಪ್ ಮಾಡೋಕೆ ಹೋಗ್ತೀವಿ. ಇದು ತಿನ್ನಲ್ಲ, ಇದು ತಿನ್ಬೇಕಂತೆ. ಒಮ್ಮೆ ದುಡ್ಡೆ ಶಿವ ನಡೆಯು. ಅದು ಕಾಫಿ ಕುಡಿನ ಸಖತ್ತಾಗೈತೆ. ಕಾಫಿ ಅದು ಕಾಫಿ ಅಲ್ಲಿದ್ದಂಗೆ ಇತ್ತಲ್ಲ ಹೆಚ್ಚು ಕಮ್ಮಿ. ಅಲ್ಲಿಂಗಿತ್ತು ಮೈದಾರಿ ಊಟದಲ್ಲಿ ಕಾಫಿ ಸಖತ್ತಾಗೈತೆ. ಲೈಫಲ್ಲೇ ನೋಡಿಲ್ಲ ಅಂತ ಕಾಫಿ. 40 ರೂಪಾಯಿ 20 ರೂಪಾಯಿಗೆ ಒಂದು ಕಾಫಿ. ಊಟನೇ ತಗೋಬೋದಿತ್ತಲ್ಲ. ಊಟ ಹೇಳಿ. ಪಲಾವ್ ದೋಸೆ ಒಂದು ವಡೆ, ಒಂದು ಪಲಾವು ಒಂದು ದೋಸೆ. ದೋಸೆ ಯಾವುದು? ಮಸಾಲ. ಒಂದು ಮಸಾಲ ಒಂದು ವಡೆ ಅಲ್ವಾ? ಸಾಂಬಾರು ಹಾಕ್ಬೇಕಾ? ಹಾಂ ಬೇಡ. ಚಟ್ನಿ ಹಾಕಿ ಅದು ಪಲಾವ್. ಸಾಕು ಹಾಳ ಸ್ವೀಟು ಕಾಫಿ ತಂದು
ಚೆನ್ನಾಗಿದಾವೆಲ್ಲ. ಬನ್ನಿ ಸರ ಇದಾವೆ ನೋಡುವ, ಸರ ಇದಾವೆ ಬನ್ನಿ ನೋಡುವ ಹೆಂಗಿದಾವೆ ಅಂತ. ಇದು ಮೀಶೋದಲ್ಲಿದೆ. ಓ ಮೈ ಗುಡ್ನೆಸ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಇದು ಮೀಶೋದಲ್ಲಿ ಸಿಗುತ್ತೆ. ಬೈ ಮಾಡಿದ್ರೆ ಒಂದು ವಾರ ಬರೋಕ್ಕೆ. ಏನು ಸಖತ್ತಾಗಿದೆ. ಇದು ಬಂತ ಅಂತೀನಿ ನಾನು. ನೆಕ್ಸ್ಟು ಇದೆಲ್ಲ ಮೀಶೋದಲ್ಲಿ ಸಿಗುತ್ತೆ. ಇದು ಕೂಡ ಮೀಶೋದಲ್ಲಿ ಸಿಗುತ್ತೆ ಸೇಮ್. ಕಾರಿಗೆ ಹಾಕತ್ತಾನಲ್ಲ. ಈ ಥರದ್ರಲ್ಲಿ ನನಗೆ ಜುಮ್ಕೆ ಬೇಕಾಗಿತ್ತು. ಈ ಥರದ್ರಲ್ಲಿ ಜುಮ್ಕೆ. ಹೌದು, ಇವೆಲ್ಲ ನೋಡೋಕ್ಕೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಬಂದಿರೋ ತಾಳೋದಕ್ಕಲ್ಲ. ಸಖತ್ ಕ್ಯೂಟ್ ಗಾಡಿ ಎಷ್ಟು? 60. ಬಾಬಾ ಇದಕ್ಕೆ 60 ಅಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸು, ಸಖತ್ತಾದ. ನೋಡಿ ಇದೆಷ್ಟು 180. 180. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಸ್ನೇಕ್ ಥರ ಇದೆ. ಸ್ನೇಕ್ ಇಲ್ವಾ? ಇಲ್ಲಿ ಓಲೆ ಇದ್ದಾವೆ. ಹಾಂ, ಇಲ್ಲಿದ್ದಾವೆ ನೋಡಿ ಓಲೆ. ಈ ಥರದಲ್ಲಿ ಸಖತ್ತಾಗಿತ್ತು ಓಲೆ. ಈಗ ಇಲ್ಲಿದ್ದಾವೆ ನೋಡಿ. ಹೆಂಗೆ ಇವು? ಹಾಂ, ನೋಡಿದೆ ಓಲೆ. ಇದು ನೋಡ್ಕೊಂಡೆ ಬಂದಿದ್ದು. ಎಷ್ಟು ರೀ ಓಲೆ ಇದು? 40. ಇದು ನೋಡಿ ಹೇಗಿದೆ. ಈ ಥರ ಓಲೆ ಚೆನ್ನಾಗಿ, ಈ ಥರ ತಗೊಳ್ಳೋದು ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಜುಮ್ಕೆ ಥರ ತಗೋ. ಅದೊಂದು ತಗೊಳ್ಳೋಲ್ಲ. ಫ್ರೆಂಡ್ಸ್ ನೋಡಿ, ನಾನಿವಾಗ ಎಲ್ಲಿಗೆ ಬಂದಿದ್ದೀನಿ, ಏನು ತೊಗೊಳಕ್ಕೆ ಬಂದಿದ್ದೀನಿ, ಈ ವಿಡಿಯೋದಲ್ಲಿ ತುಂಬಾ ಲೆಂತಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಅಂದರೆ ಇವಾಗಲೇ ಒಂದು 22 ನಿಮಿಷದ ಮೇಲೆ ಆಗೋಯ್ತಲ್ಲ, ಹಂಗಾಗ್ಬಿಟ್ಟು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತ ನಾನು ಏನು ತೊಗೊಂಡೆ ಅದನ್ನೆಲ್ಲ ಕೂಡ ಹಾಕ್ತೀನಿ. ತುಂಬ ಲೆಂತಿ ಆಯಿತು ಅಂತೇಳಿ ಈ ಕ್ಲಿಪ್ಪಿಂಗ್ಸ್ ಎಲ್ಲನೂ ನನಗೆ ಮಿಸ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಹಂಗಾಗಿ ಪ್ರತಿಯೊಂದೂ ಹಾಕಿದ್ದೀನಿ. ಅಂತಂದರೆ ಎಡಿಟ್ ಮಾಡಿದೆ ಹಾಕಿಲ್ಲ, ಕೆಲವೊಂದು ಎಡಿಟ್ ಮಾಡಬೇಕಾಗಿದೆ, ಎಡಿಟ್ ಕೂಡ ಮಾಡಿದ್ದೀನಿ. ಹೆಂಗೆ ತೆಗ್ದಿದ್ದೀನಿ ಹಂಗೇನೂ ಕೂಡ ಹಾಕಿಲ್ಲ. ಬಟ್ ಆದರೆ ಮುಂದಿನ ವೀಡಿಯೋದಲ್ಲಿ ಖಂಡಿತ ಏನು ತೊಗೊಂಡೆ ಏನು ಇತ್ತು ಅಂತಲೂ ಹಾಕ್ತೀನಿ. ಇವಾಗ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.